ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಹಳ ಬೇಜಾರಾಗಿದ್ದಾರೆ. ಹೀಗಂತ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಬೇಸರ ಆಗಿದ್ದಾರೆ. ಸಿದ್ದರಾಮಯ್ಯಗೂ ಕೂಡ ಮಾಹಿತಿ ಇಲ್ಲದೆ ಪಟ್ಟಿ ಕೂಡ ಬದಲಾಗಿದೆ. ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ನಿಜಕ್ಕೂ ಈ ಸಂದರ್ಭದಲ್ಲಿ ಅನ್ಯಾಯವಾಗಿದೆ. ನಾನಾಗಲಿ ಅಥವಾ ಹಿಟ್ನಾಳಾಗಲಿ ಅವಕಾಶವನ್ನು ನೀಡಬೇಕಾಗಿತ್ತು ಅಂತ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅವರನ್ನ. ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆ ಹಲವು ಮಂದಿ ಹಿರಿಯರಿಗೆ, ಅರ್ಹರಿಗೆ, ಸಾಮರ್ಥ್ಯ ಇರುವಂಥವರಿಗೂ ಕೂಡ ಅವಕಾಶವನ್ನು ಕೈತಪ್ಪಿಸಿದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದಂಥ ಹೆಸರು ಬ್ಯಾಡಗಿ ಶಿವಣ್ಣ ಅವರದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರೇ ನಮ್ಮ ಜೊತೆಗಿದ್ದಾರೆ. ಸರ್, ನಮಗೂ ಕೂಡ ನಿರೀಕ್ಷೆ ಇತ್ತು, ಬಹಳ ಜನ ಈ ಬಾರಿ ತಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೇನೋ ಅಂತ ಲೆಕ್ಕಾಚಾರದಲ್ಲಿದ್ದರು. ಯಾಕೆ ಮಿಸ್ ಆಯಿತು? ಏನು ಕಾರಣ ಇರ್ಬೋದು? ಅಥವಾ ಹಿರಿತನ ಅನ್ನುವಂಥ ಕಾರಣಕ್ಕೋಸ್ಕರ ಸಿಗಲಿಲ್ವಾ? ಏನು ಅನಿಸುತ್ತೆ ಸರ್? ಈಗ ನಮ್ಮ ಹೆಸರಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಿಫಾರಸು ಮಾಡಿದರು. ನಮ್ಮ ಸಮಾಜದೊಳಗೆ ಉತ್ತರ ಕರ್ನಾಟಕದ ಕಡೆಗೆ ಅದು ಬಸವರಾಜ ಶಿವಣ್ಣವ್ರಿಗೆ ಕೊಡಬೇಕು ಅಂತೇಳಿ ನಂದೊಂದ ಹೆಸರು ಹೇಳಿದ್ರು ಅವರು. ಅದು ಕೊನೆ ಹಂತದವರೆಗೆ ಕೂಡ ಬಂದತ್ತು. ಕೊನೆ ಗಳಿಗೆ ಒಳಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡರು MLC ಅವರು ಕೂಡ ನಮ್ಮ ಸಮಾಜದವರು. ಅದು ಹೆಣ್ಮಕ್ಳಿಗೆ ಕೊಟ್ಟಂಗೆ ಆಕೈತಿ ಮತ್ತು ಸಮಾಜಕ್ಕೂ ಕೊಟ್ಟಂಗೆ ಆಕೈತಿ ಅನ್ನೋ ಉದ್ದೇಶದಿಂದ ಅದು ಹೈಕಮಾಂಡ್ ಲೆವೆಲ್ನೊಳಗೆ ಬದಲಾವಣೆಯಾಗಿ ಬಂದಿರತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಬೇಜಾರು ಮಾಡ್ಕೊಂಡ್ರು. ಇದು ಹೆಂಗೆ ಬಂತು, ಯಾಕೆ ಬಂತು, ಎಲ್ಲಿಂದ ಬಂತು ಅಂತಕ್ಕಂಥ ಚರ್ಚೆ ಒಳಗೆ ಅವರು ಕೂಡ ಇದ್ದರು. ಅದನ್ನು ಈ ಥರ ಮಾಡೋದ್ರಿಂದ ಒಂದು ತಪ್ಪು ಸಂದೇಶ ಹೋಗಕತ್ತಿ. ಅವ್ರನ್ನ ಹೆಣ್ಮಕ್ಳು ಮಾಡೋದಾದ್ರೆ ಮಾಡಿರಿ, ಬೇರೆದಾದ್ರು ಮಾಡಿರಿ, ಈಗಿರ್ತಕ್ಕಂಥದ್ದನ್ನು ಅದನ್ನು ತಡೆ ಇಡ್ರಿ ಅಂತಕ್ಕಂಥದ್ದನ್ನು ಕೂಡ ಸಂದೇಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಆ ಥರ ಅದು ನಿಂತ್ಕಂತಲ್ಲಿ ಈಗ ಮುಂದೆ ಹೈಕಮಾಂಡ್ ಆಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ, ಹರಿಪ್ರಸಾದ್ ಅವರಾಗಲಿ ಮುಂದೆ ಏನು ನಿರ್ಣಯ ತಗೊಂತಾರ ನೋಡೋಣ. ಕುರುಬ ಸಮುದಾಯದವರು ಬಹಳ ಜನ ಅಪ್ಸೆಟ್ ಆಗಿದ್ದಾರೆ ಸರ್, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು. ಬಹಳ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ ಅಂತ. ಹೌದು, ಉತ್ತರ ಕರ್ನಾಟಕ ಕಡೆಗೆ ಕಳೆದ 3 ವರ್ಷದಿಂದನೂ ಇಲ್ಲ. ಹಿಂದೆ ಮೇಟಿಯವ್ರಿಗೆ ಕೊಟ್ಟದ್ದು ಬಿಟ್ಟರೆ ಮತ್ತಿಲ್ಲ. ಆ ಕಾರಣಕ್ಕಾಗಿ ಜನ ಸಹಜವಾಗಿ ಸಮಾಜ ಜನ ಮನಸ್ಸಿಗೆ ಒಟ್ಟು ಬೇಜಾರು ಮಾಡ್ಕೊಂಡದ್ದು ಸತ್ಯ. ಯಾರಿಗಾದರೂ ಒಬ್ರಿಗೆ ಕೊಡ್ಬೇಕಾಗಿತ್ತು. ಅರ್ಹತೆ ಇದ್ದಾರೆ ಅದಾರ ಈ ಕಡೆಗೆ ನಮ್ಮ ಉತ್ತರ ಕರ್ನಾಟಕ. ನಾನಾಗಲಿ, ರಾಘವೇಂದ್ರ ಹಿಟ್ನಾಳಾಗಲಿ, ಯಾರಿಗಾರು ಕೊಟ್ಟಿದ್ರು ಚಲೋ ಆಕತ್ತ ಅಂತಕ್ಕಂಥದ್ದು ಭಾವನೆ ಇತ್ತು. ಯಾವ ಕಾರಣಗಳು ಇಲ್ಲದೆ ಈ ರೀತಿ ನಿರಾಕರಿಸುವಂಥದ್ದು ನಿಮಗೆ ವೈಯಕ್ತಿಕವಾಗಿ ಏನು ಅನಿಸುತ್ತೆ? ನಾವಂಕರು ಪಕ್ಷ ಯಾವುದೋ ಜವಾಬ್ದಾರಿ ಕೊಟ್ಟರು ಕೂಡ ನಾ ಕೆಲಸ ಮಾಡ್ಕೊಂತ ಬಂದಾನೆ. ಉಪಚುನಾವಣೆಯಲ್ಲಿ ಭಾಗವಹಿಸೀವಿ. ನಮ್ಮ ಭಾಗದಾಗ ಹೆಚ್ಚಿಗೆ ಓಟ್ ಹಾಕ್ಸ್ತಕ್ಕಂಥ ಪ್ರಯತ್ನ ಮಾಡೀವಿ. ಈ ಭ್ರಷ್ಟಾಚಾರದ ವಿಚಾರವಾಗಿ ಎಲ್ಲಿ ನನ್ನ ಹೆಸರನ್ನು ಕೆಡಿಸ್ಕೊಂಡಿಲ್ಲ. ಯಾವುದೂ ಕೂಡ ನಮ್ಮಲ್ಲಿ ತಾರತಮ್ಯ ಇಲ್ಲ. ಅಷ್ಟು ಚೆನ್ನಾಗಿ ಕೆಲಸ ಮಾಡೀವಿ. ಆ ದೃಷ್ಟಿಯಿಂದ ನೋಡಿದ್ರೆ ಈಗ ನನಗೆ ಅವರು ಕೊಡಲೇಬೇಕಾಗಿತ್ತು. ಕೊನೆ ಹಂತದೊಳಗೆ ಹೈಕಮಾಂಡ್ನಿಂದ ಅದು ಹೆಸರು ಬದಲಾವಣೆ ಆಗಿ ಬಂದದ್ರಿಂದ ಎಲ್ಲರಿಗೂ ಕೂಡ ಅಚ್ಚರಿಯಾಗಿತ್ತು. ಮಹಿಳಾ ಕೋಟಾ ಕೊಡಬೇಕು ಅನ್ನೋದು ಒಂದು ಕಡೆ, ಆದರೆ ನಿಮಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಆಗ್ರಹ ಇದೆ. ಈಗ ಮಹಿಳಾ ಕೋಟಾ ಅಂಕರು ಕೊಡಲೇಬೇಕು ಏನ್ರಿ. ಅದಿಲ್ಲ ಅಂದ್ರೆ ಅದು ಸಂಪೂರ್ಣ ಆಗೋದಲ್ಲ. ಇನ್ನೊಂದು ನನಗೆ ಕೊಡಬೇಕಾದ್ರೆ ಅದು ಭಾಳ ತಿನ್ನೈತಿ. ಅಷ್ಟು ಸರಿಯಾದ ಕಷ್ಟದ ಕೆಲಸ ಅದು. ಅದಕ್ಕೆ ಹೈಕಮಾಂಡ್ನವರು, ರಾಜ್ಯ ನಾಯಕರು, ಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೊಂತಾರೆ ನೋಡೋಣ. ಇದಿಷ್ಟು ಹಿರಿಯ ಶಾಸಕ ಶಿವಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸಂಪುಟ ವಿಸ್ತರಣೆ ಬಗ್ಗೆ ತಂದೆಗೆ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅಂತ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬೀದರ್ನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನಿನ್ನೆ ತಂದೆಯವರ ಹುಟ್ಟುಹಬ್ಬ ಇತ್ತು, ಹಾಗಾಗಿ ತುಂಬಾ ಜನ ಅಲ್ಲಿಗೆ ಬಂದಿದ್ರು. ಮಂತ್ರಿಯಾದವರು ಕೂಡ ಬಂದು ವಿಶ್ ಮಾಡಿದ್ರು. ಅವರಿಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲವೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ.
ಸಿದ್ದರಾಮಯ್ಯ ಅವರು ಇನ್ನೇ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆಗೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಅಂದ್ರೆ ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನೆಲ್ಲರಿಗೂ ಕೂಡ ಶುಭ ಹಾರೈಸಿದ್ದಾರೆ. ಸೊ ಅವ್ರಿಗೇನು ಅಸಮಾಧಾನ ಇಲ್ಲ. ಸರ್, ಈಗ ಸಿದ್ದರಾಮಯ್ಯ ಅವರು ಇನ್ನೇ ಲೋಕಭವನಕ್ಕೆ ಬರಲಿಲ್ಲ, ಅಸಮಾಧಾನ ಆಗಿದೆ. ಜೊತೆಗೆ ಅವ್ರು ಕಳಿಸಿರ್ತಕ್ಕಂಥ ಕೆಲವು ಶಾಸಕರ ಲಿಸ್ಟಲ್ಲಿ ಇರಲಿಲ್ಲ. ಅಂದ್ರೆ ಬ್ಯಾಡಗಿ ಶಾಸಕರು ಅವ್ರಿಗೇನು ಅಸಮಾಧಾನ ಇಲ್ಲ. ಮತ್ತು ಯಾರ್ಯಾರು ಮಂತ್ರಿಗಳಾಗಿದ್ದರು ಅವರಲ್ಲಿ ಎಷ್ಟೊಂದು ಜನ ಬಂದು ತಂದೆಯವ್ರನ್ನ ಬಂದು ಭೇಟಿ ಮಾಡಿ ಶುಭಾಶಯಗಳು, ಆವತ್ತು ತಂದೆಯವ್ರ ಬರ್ತಡೇ ಕೂಡ ಆಯಿತು, ಹುಟ್ಟಿದಬ್ಬ ಕೂಡ ಆಯಿತು ನೆನ್ನೆ. ಸೊ ಹಾಗಾಗಿ ಬಂದು ಶುಭಾಶಯಗಳನ್ನು ಕೂಡ ತಿಳಿಸಿದ್ರು. ತಂದೆಯವ್ರನ್ನ